ನಕ್ಕನ್ ಸೀರೀಸ್ ಅಂದ್ರೆ ಈ ತರ ಇರಬೇಕು. ಟಾಪ್ ನಾಚ್ ಸೀರೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡಿ ಆ ಎಂಡ್ ಆಗಸ್ಟ್ ಅಲ್ಲಿ ಈ ಕಂಪ್ಲೀಟ್ ಸೀಸನ್ ನೋಡ್ಬೇಕು ಅಂತ ಆಸೆ ಬರುತ್ತೆ. ಆಸೆ ಅನ್ನೋದಕ್ಕಿಂತ ಏನಾಗುತ್ತೆ ಏನ್ ಆಗ್ಬಹುದು ಅನ್ನೋ ತರ ಭಯ ಬರ್ಸುತ್ತೆ. ಈ ಸೀರೀಸ್ ಕನ್ನಡ ಡಬ್ಬಿಂಗ್ ಅವೈಲೇಬಲ್ ಇದೆ. ನಿಮ್ಗೆ ಕನ್ನಡ ಡಬ್ಬಿಂಗ್ ಬೇಕಾದ್ರೆ ನನ್ನ ಚಾನಲ್ ನ ಫಾಲೋ ಮಾಡ್ಕೊಂಡು ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ಕುಟ್ರಂ ಪುರಿಂದವನ್. ಸೊ ಇದೊಂದು ತಮಿಳ್ ವೆಬ್ ಸೀರೀಸ್. ಬಟ್ ಆದ್ರೆ ಎಷ್ಟು ಟಾಪ್ ನಾಚ್ ಆಗಿ ಮಾಡಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಸತ್ತೋಗಿರ್ತಾನೆ. ಅವ್ರ ಮಗಳು ಮಿಸ್ಸಿಂಗ್. ಅವ್ರ ಮಗಳು ಎಲ್ಲಿ ಮಿಸ್ ಆಗಿದ್ದಾಳೆ, ಏನಕ್ಕೆ ಏನಾಗಿದೆ ಅನ್ನೋದೇ ಫಸ್ಟ್ ಎಪಿಸೋಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಈ ಎಪಿಸೋಡ್ ಲಾಸ್ಟ್ ಅಲ್ಲಿ ಫಸ್ಟ್ ಎಪಿಸೋಡ್ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ರಿವೀಲ್ ಮಾಡಾದ್ಮೇಲೆ ಯಾಕೆ ಏನಕ್ಕೆ ಏನ್ ನಡೀತಿದೆ ನೆಕ್ಸ್ಟ್ ಏನು, ಅಯ್ಯೋ ಇವನ್ ಯಾಕೆ ಇದ್ ಮಾಡ್ತವನೆ, ಇವ್ರು ಯಾಕೆ ಇದ್ ಮಾಡ್ತವ್ರೆ, ಇವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಅನ್ನೋ ತರ ನೆಕ್ಸ್ಟ್ ಏನು ಇಲ್ಲ ಅಂದ್ರೂ 4-5 ಎಪಿಸೋಡ್ ತನಕನು ನೆಕ್ಸ್ಟ್ ಏನು ಅಂತ ಹೋಗ್ತಾನೆ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಸ್ಟೋರಿ ವೈಸ್ ಹೋಗ್ತಾ ಇರುತ್ತೆ. ತಿರ್ಗಾ ವಾಪಸ್ ಆ ಎಪಿಸೋಡ್ ಎಂಡ್ ಆಗ್ಬೇಕಾದ್ರೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯನ್ ಸೀರೀಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿ ನೋಡಿದ ಸೀರೀಸ್. ಯಾಕಂದ್ರೆ ತುಂಬಾ ದೊಡ್ಡ ಆಕ್ಟರ್ಸ್ ಇಲ್ಲ, ತುಂಬಾ ದೊಡ್ಡ ಜಾಂಬವಾಸ್ ಯಾರು ಇಲ್ಲ. ಬಟ್ ಸಿಂಪಲ್ ಆಗಿ ಈ ತರ ಒಂದು ಸ್ಟೋರಿ ಲೈನ್ ಇದೆ. ಅದನ್ನ ಎಷ್ಟು ಇಂಟೆನ್ಸ್ ಆಗಿ ಮತ್ತೆ ಕ್ಯೂರಿಯಸ್ ಆಗಿ ತಗೋಬೇಕಾಗುತ್ತೆ ಅಷ್ಟು ಕ್ಯೂರಿಯಸ್ ಆಗಿ ತುಂಬಾ ಚೆನ್ನಾಗಿ ತಗೋಗಿದ್ದಾರೆ. ಮಿಸ್ ಮಾಡದೆ ಈ ಸೀರೀಸ್ ನ ನೋಡಿ.